ಹಾಯ್ ಹಲೋ ನಮಸ್ಕಾರ ಗೈಸ್. ಕೆಲಸ ಮಾಡಕ್ಕೆ ಬಂದಿರೋ ಹೊಲ್ದವರು ಲಾಸ್ಟ್ನೇ ದಿವಸ ಅಂತ ಹೇಳ್ಬಿಟ್ಟು ಇವತ್ತೆಲ್ರಿಗೂ ಚಿಕನ್ ಸಾರು ಮಾಡ್ತಿದ್ದಾರೆ. ಇಲ್ಲೇ ಊಟ ಮಾಡಿಬಿಟ್ಟು ಹೋಗೋದು ಮನೆಗೆ. ಟೋಟಲ್ ನಾವು ಬಂದುಬಿಟ್ಟು 30 ಜನ ಇದ್ದೀವಿ. 30 ಜನಕ್ಕೂ ಅಡುಗೆ ಮಾಡ್ತಿದ್ದಾರೆ. ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ನಗಕ್ಕೆ ಸ್ವಲ್ಪ ಬಾಯಿಲ್ಲ ಹತ್ರಕ್ಕೆ. ಏನು ಮಾಡ್ತಿದ್ದೀಯ? ಚಿಕನ್ ಯಾವಾಗ ತರ್ತಾರಂತೆ ನೋಡಿ ಗೈಸ್. ಇವರೇ ಪಾಪ ಶುಂಠಿ ಓನರು. ಕೆಲಸ ಮಾಡಿದ್ದೀವಿ ಅಂತ ಇವತ್ತು ಲಾಸ್ಟ್ನೇ ದಿವಸ ಅಂತ ಚಿಕನ್ ತಂದು ಮಾಡಿಕೊಡ್ತಿದ್ದಾರೆ. ಲಾಸ್ಟ್ನೇ ದಿವಸ ಚಿಕನ್ ತಿಂದುಬಿಟ್ಟು ಮನೆಗೆ ಹೋಗೋದು. ಜನ ಎಲ್ಲ ಕೆಲಸ ಮಾಡ್ತಿದ್ದಾರೆ ಅಲ್ಲಿ. ಜನ ಎಲ್ಲ ಶುಂಠಿ ಗದ್ದೆಯಲ್ಲಿ ಕಳೆ ಕೀಳ್ತಿದ್ದಾರೆ. ಅವ್ರಿಗೆಲ್ಲ ನಾವಿಲ್ಲಿ ಅಡುಗೆ ಮಾಡ್ತಿದ್ವಿ. ಒಂದು 4 ಜನ ಬಂದು ಒಲೆ ನೋಡ್ರಿ ಗೈಸ್. ನಮ್ಮ ಕಡೆ ಹಳ್ಳಿ ಕಡೆ ಇದೇ ಥರ ಮಾಡ್ಕೊಳೋದು. ನಂದಿನಿ ಹಾಲು ಚಿಕನ್ ಸಾರು ಮಾಡಕ್ಕೆ ಬಂದಿದ್ದೀವಿ. ನೀನೇನು ಅಡ್ಸಕ್ಕೆ ಬಂದಿದ್ವಿ ಇಲ್ಲಿ? ಏನಕ್ಕೆ ಬಂದಿದ್ದೀಯ? ಕನ್ನಡದಲ್ಲಿ ಮಾತಾಡಮ್ಮ, ವಿಡಿಯೋ ಮಾಡ್ತಿರೋದಿಲ್ಲಿ. ಅಲ್ಲ ಇದನ್ನ ಯಾರು ಟೀ ಅಂತಾರ. ಯಾವ್ದು ಸಾಂಬಾರು ಮಾಡ್ದಂಗೆ ಮಾಡ್ತಿದ್ಯಲ್ಲಮ್ಮ. ಅಂದರೆ ಪಾಪ 30-40 ಜನಕ್ಕಲ್ವ ಗೈಸ್, ಅದಕ್ಕೆ ಒಂದು ತಾಪ್ಲೆಲ್ಲಿ ಇಟ್ಟಿದ್ದಾಳೆ. ಟೀ ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ಟೀ ಕಳಿಸ್ತಿಲ್ಲ ಮುಡ್ಗಿ. ನಂಗೆ ಟೀ ತಗ ನೋಡಿ ಗೊಬ್ಬರ ಹಾಕಿ ಕೈಯಲ್ಲಿ ಹಂಗಾಗಿದೆ. ಮೂವತ್ತು ಜನಕ್ಕೆ ಪಾತ್ರೆ ನೋಡಿ ಗೈಸ್ ಎಷ್ಟು ದೊಡ್ಡದಿದೆ. ಇವತ್ತು ನಮ್ಮ ಕಡೆ ಯಾವ ಥರ ಅಡುಗೆ ಮಾಡ್ತಾರೆ ಹೊಲದಲ್ಲಿ ಕೆಲಸ ಮಾಡಕ್ಕೆ ಬಂದಿರೋರಿಗೆ ಅಂತ ತೋರಿಸ್ತೀವಿ. ನೋಡ್ತಿರ್ರಿ ವಿಡಿಯೋ ಲಾಸ್ಟ್ ತನಕ. ಮಾಡಿಸ್ತೀರ ಅದನ್ನ ಯಾರು? ಶುಂಠಿ ಹೊಲ್ದವ್ರೆ. ಅವ್ರು ಬರ್ತಾರೆ ಇವಾಗ. ಎಲ್ಲಿಗೆ ಹೋದ್ರು ಅವರು? ಆ ಕಡೆ ಹೋಗಿದ್ದಾರೆ. ಬರಲಿ. ಚಿಕನ್ನು ಎಷ್ಟು ಕೆ ಜಿ ಅಕ್ಕ? ಚಿಕನು 20 kg. 20 kg ಚಿಕನ್ನು 20 ಜನಕ್ಕೆ. 20-30-40 ಬಿಂದಿಗೆ ಹೇಳ್ತಾರನಾ? ಸಾಂಬಾರಿಗೆ ನೀರು ಬಿಂದಿಗೆ ತಗೋ. ಹೋಗೋಟೆ ಅಡ್ಗಿಟ್ಕೊಂಡ್ರೆ ಬಿಂದಿಗೆ ಬಿಂದಿಗೆ 1 ರೂಪಾಯಿ ತಗೊಂಡಿರ್ತೀನಿ. ಸಾಕಲ್ವಾ? ಪ್ಲೇಟ್ ಇದಕ್ಕೆ ಹಾಕೋಣ. ಜಾಸ್ತಿ ತೊಳೆದಿಲ್ಲ ಎಲ್ಲ ಪಟ್ಕೊಂಡಿಲ್ಲ. ಕಟ್ಬಿಟ್ಟು ನೋಡಿ ಗೈಸ್, ಅವರೇ ಸಿಟಿ ಹೊಲ್ದವರು. ಅವರು ವಿಡಿಯೋದಲ್ಲಿ ಮಾತಾಡಕ್ಕೆ ನಾಚ್ಕೊಂತಿದ್ದಾರೆ. ಏನು ಗೊತ್ತಾ ಗೈಸ್, 20 kg ಚಿಕನ್ ತಂದು ವಿಡಿಯೋದಲ್ಲಿ ಕಾಣಿಸ್ಕೊಳಕ್ಕೆ ನಾಚಿಕೆ ಪಟ್ಟಿದ್ದಾರೆ ನಮ್ಮ ಮಾವ. ನಮ್ಮ ಮಾವಂಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಬಾಬಾ ಕಾಫಿ ಕುಡಿತೀರಾ? ಸಿದ್ದನವರ ಕಾಫಿ ಕುಡಿತೀರಾ? ರೂಪಾ ಕಾಫಿ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿತ್ತಮ್ಮ. 20 kg ಚಿಕನ್ ತಂದಿದ್ದಾರೆ. ಸಕ್ಕರೆ ಕಡಿಮೆ ಮಾಡ್ತಾರೆ, ಇನ್ನೂ ಜಾಸ್ತಿ ತರ್ತಾರೆ. ಹಲೋ ಮಾವ.
ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಮಾವ ನಾಚಿಕೆ ಪಡ್ತಿದ್ದಾರೆ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋಕ್ಕೆ. ಇವರೇ ನೋಡಿ ನಮ್ಮ ಅಜ್ಜಿ. ಅಜ್ಜಿ ಇಲ್ಲಿ ನೋಡಿ, ಅಜ್ಜಿ ಇವರೇ ಶ್ರುತಿ. ಇಷ್ಟು ದೊಡ್ಡ ತಪ್ಪಲೆ ಎತ್ತಕ್ಕಾಗಲ್ಲ ಅಂತ ನಾವೇ ಬಂದ್ ಮಾಡ್ತಿದೀವಿ ಪಾಪ, ಅಲ್ವೇ ಅಜ್ಜಿ? ನೋಡ್ತೀರಿ ಹಂಗೆ ಚಿಕನ್ ಸಾರು ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಅಂತ. ನೀವು ನಮ್ಮ ಜೊತೆ ಊಟ ಮಾಡುವಂತ್ರಿ. ಅಲ್ಲೊಬ್ರು ಇದ್ದಾರೆ ಮೋದಿ. ರೂಪಾ, ತಲೆಗೆ ಆ ಏರ್ ಆಯಿಲ್ ಹಾಕ್ತೀಯ? ಅಯ್ಯೋ ಎಲ್ಲ ಉದ್ರೋಗ್ತಿದೆ ಅಂತೀರಮ್ಮ ಕೂದಲು. ಯಾವ ಏರ್ ಎಲ್ಲ ಮಾವ, ನನ್ನ ವಿಡಿಯೋ ನೋಡಲ್ವಾ ನೀವು? ಲೈಕ್ ಮಾಡಿ ಮಾವ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮಾವ. ಆಗಲೆಲ್ಲ ಗೊಬ್ಬರ ಹಾಕಿ ಇವಾಗ ಬಂದು ಅಡುಗೆ ಮಾಡ್ತಿದ್ದೀವಿ ಗೈಸ್. ನೋಡಿ ಗೈಸ್, ಆಗಲೆಲ್ಲ ಗೈಸ್ ಅನ್ಬಾರ್ದು. ನೋಡಿ ಚಟ್ನಿ ಯಾವ ಥರ ರುಬ್ತಿದ್ದಾರೆ ನಮ್ಮ ಹುಡುಗಿ. ನಾವೇ ಕೆಲಸ ಮಾಡೋದು, ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋದು. ಚಿಕನ್ ಮಾತ್ರ ಅವ್ರು ತಂದಿದ್ದಾರೆ ಅಷ್ಟೇ. ಹಾಂ, ನಾವೇ ಮಾಡ್ಕೊಂತಿರೋದು. ಅಲ್ಲಿ ಗೊಬ್ಬರ ಹಾಕ್ಬಿಟ್ಟು ಬಂದು ಅವ್ರು ಚಿಕನ್ ತಂದರು, ನಾವೇ ಮಾಡ್ತಿದ್ದೀವಿ. ಅದೊಂದು ಮೂಲೆನೋ ಅಲ್ಲಾಡ್ತಿಲ್ಲ ಕಣಮ್ಮ. ಸಾಕೆತ್ತು ಎಲ್ಲರೂ ಹಂಗ, ಎಲ್ಲರೂ ಏನಾಗಲ್ಲ ಬಾ, ನಿನ್ಗೇನು ಮೊದ್ಲಿಂಗ ಬರ್ತೇನೆ. ನಿನ್ ಲಕ್ಷಣ ಏನ್ ತಗಂತೀಯ? ಏನಾಗಲ್ಲ ಸುಮ್ಕಿರು. ತರಲಲ್ಲಿ ಹಾಕೊಂಡು ಮುಗಿ. ಏನಾಗಲ್ಲ ಒಬ್ಬ, ನೀನೇ ಮೊದ್ಲಿಂಗಿತ್ತಿ ನೋಡು. ಏಯ್, ಇದಕ್ಕೆ ಯಾಕ ಅದ್ರಲ್ಲಿ ತಿರ್ಸು. ಅಲ್ಲೇ ನಮ್ಮ ಹುಡುಗಂದು ಒಂದು 10 ಜನ 10-12 ಜನ ಕೇಳು ಸಾಕು. ಮಧ್ಯಾಹ್ನ ತಿಕ್ಕಿತ್ತು, ಒಂದು 10 ಜನ ಬಂದು ಬೇಗ.
ಬಾಂಡ್ ಬಂದಿರ್ಬೋದು ಸರ್. ಓಕೆ. ನಮ್ಮ ಕಡೆ ಸ್ಪೆಷಲ್ ಅನ್ನದ ಮುದ್ದೆ ಮಾಡೋ ವಿಧಾನ ಇಷ್ಟೇ. ಅನ್ನ ಮಾಡ್ಕೊಂಡು ಅದಕ್ಕೆ ಹಸಿಟ್ಟು ಹಾಕೊಂಡು ಮುದ್ದೆ ಮಾಡ್ಕೊಳೋದು. ಓ ಮುದ್ದೆ ಅಲ್ಲ, ನಿಂಗೆ ಇಷ್ಟು ಬೇಗ ಬರಕ್ಕೆ ಹೇಳಿದ್ರಾ? ಅಜ್ಜಿ ಅಜ್ಜಿ ಬರ್ರಿ ಊಟ ಮಾಡೋಣ. ಬರ್ರಿ ಕುತ್ಕೊ ಬರ್ರಿ. ತಾತ ಬಾ ಊಟ ಮಾಡ್ ಬಾ. ಅವಮ್ಮ ಯಾಕೆ ಹತ್ಲಕ್ ತಿರ್ಕಂತೈತೆ? ಯಾರೋ ನೋಡ್ಬೇಡ್ರಿ ನಮ್ಮ ಮಾವನಿಗೆ. ಸಪ್ಪಡೆ ಅಡುಗೆ ಮಾಡ್ಕೊಂಡು ಊಟಕ್ಕೆ ಕೂತಿದ್ದೀವಿ ಗಾಯ್ಸ್. ನೋಡ್ರಿ ನಮ್ಮ ಹುಡುಗಿ ಹೆಂಗೆ ತಿಂತಿದ್ದಾಳೆ. ಅವ್ವ ಎಷ್ಟೊಂದು ಹಾಕೊಂಡಿದ್ದಾಳೆ ಪೀಸು. ನಂಗೆ ಹಾಕೊಂಡಿದ್ದಾಳೆ ನೋಡಿಲ್ಲಿ. ಈ ಕಡೆ ತಿರ್ಕೊಂತೀನಿ. ಬಾಯ್ ತೆಗ್ದು ತಿನ್ನು ಹಂಗೆ. ಕೈಗೆಲ್ಲ ಗೊಬ್ಬರ ಆಗಿತ್ತೆ ನೋಡ್ರಿ. ಹೋಗಿಲ್ಲ, ತೊಳ್ಕೊಂಡಿಲ್ಲ ಇವಳು. ಆಗ್ಲೆಲ್ಲ ಗೊಬ್ಬರ ಹಾಕಿ ಚೆನ್ನಾಗಿ ಚಿಕನ್ ಸಾರು ಮಾಡ್ಕೊಂಡು ಅನ್ನದ ಮುದ್ದೆ ಮಾಡ್ಕೊಂಡು ತಿಂದು ಇವಾಗ ಮನೆಗೆ ಹೋಗ್ತೀವಿ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.